ವೀಕ್ಷಕರೇ ನಮಸ್ಕಾರ. ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಪ್ರತಿ ಕ್ವಾರ್ಟರ್ನಲ್ಲೂ ಸಾವಿರಾರು ಸ್ಟಾಕ್ಗಳು ಮಾರ್ಕೆಟ್ನಲ್ಲಿ ಏರಿಳಿತಗಳನ್ನು ಕಾಣ್ತಲೇ ಇರ್ತವೆ, ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರುತ್ತೆ. ಆದರೆ ಕೆಲವು ಸ್ಟಾಕ್ಗಳಲ್ಲಿ ದೊಡ್ಡ ಮೂಮೆಂಟ್ ಶುರುವಾಗೋ ಮುಂಚೆ ಸ್ಮಾರ್ಟ್ ಮನಿ ಸೈಲೆಂಟ್ ಆಗಿ ತನ್ನ ಪೊಸಿಷನ್ ಅನ್ನ ಆ ಸ್ಟಾಕ್ಗಳಲ್ಲಿ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಸೊ ನೀವು ಆ ಓನರ್ಶಿಪ್ ಬದಲಾವಣೆಯನ್ನ ಸರಿಯಾದ ಟೈಮ್ನಲ್ಲಿ ಗಮನಿಸಿದ್ರೆ ಮಾರ್ಕೆಟ್ನ ಮುಂದಿನ ನಡೆಯನ್ನ ಸ್ವಲ್ಪ ಮುಂಚಿತವಾಗಿ ಅರ್ಥ ಮಾಡ್ಕೊಳ್ಳುವಂತ ಅವಕಾಶ ನಿಮಗೆ ಸಿಗುತ್ತೆ. ಸೊ ನಾವು ಲಾಸ್ಟ್ ಕ್ವಾರ್ಟರ್ನಲ್ಲಿ ಕಂಪನಿಗಳನ್ನು ಅನಲೈಸ್ ಮಾಡಿ DII ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಚಟುವಟಿಕೆ ಹೆಚ್ಚಾಗಿದ್ದಂಥ ಮತ್ತು ಫಂಡಮೆಂಟಲ್ಸ್ ಕೂಡ ಸ್ಟ್ರಾಂಗ್ ಆಗಿರೋ ಸುಮಾರು 20 ಶೇರ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಅವುಗಳಲ್ಲಿ ಕೆಲವು ಕಂಪನಿಗಳು ಇವು. ಈ ಟ್ರೆಂಡ್ ಈಗ ಇನ್ನೂ ಹೆಚ್ಚು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಯಾಕೆ ಅಂದರೆ ಭಾರತದಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ DIIಗಳ ಪ್ರಭಾವ ದಾಖಲೆ ಮಟ್ಟಕ್ಕೆ ತಲುಪಿದೆ. ಮಾರ್ಚ್ 2026 ವೇಳೆಗೆ NSEಯಲ್ಲಿ ಪಟ್ಟಿ ಮಾಡಿರುವಂತಹ ಕಂಪನಿಗಳಲ್ಲಿ DII ಓನರ್ಶಿಪ್ 19.6% ಏರಿಕೆಯಾಗಿದೆ. ಅದೇ ಟೈಮ್ನಲ್ಲಿ FII ಓನರ್ಶಿಪ್ 15.8% ಇಳಿಕೆಯಾಗಿದೆ. ಇದು ಕಳೆದ 15 ವರ್ಷಗಳಲ್ಲಿ ಕನಿಷ್ಠ. ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಪಾಲು ಕೂಡ ದಾಖಲೆ ಗರಿಷ್ಠ ಮಟ್ಟದಲ್ಲಿದೆ. ಇಂತಹ ಸಿಚುವೇಶನ್ ನಲ್ಲಿ ಯಾವುದೇ ಕಂಪನಿಯಲ್ಲಿ ಸ್ಟೇಕ್ ಹೆಚ್ಚಾಗೋದು ಒಂದು ಇಂಪಾರ್ಟೆಂಟ್ ಮಾರ್ಕೆಟ್ ಸಿಗ್ನಲ್ ಆಗಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ಮನಿ ಯಾವ ಕಂಪನಿಗಳ ಕಡೆಗೆ ಇನ್ವೆಸ್ಟ್ ಆಗ್ತಾ ಇದೆ ಮತ್ತು ಆ ಹೂಡಿಕೆಗಳನ್ನ ಬೆಂಬಲಿಸುವಷ್ಟು ಆ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದೆಯಾ, ಬನ್ನಿ ನೋಡೋಣ. ಹಾಗಾದ್ರೆ ಲೆಟ್ಸ್ ಬಿಗಿನ್. ನಮ್ಮ ಇವತ್ತಿನ ಮೊದಲ ಕಂಪನಿ ವಿಶಾಲ್ ಮೆಗಾ ಮಾರ್ಟ್ ಲಿಮಿಟೆಡ್. ಕಳೆದ 1 ವರ್ಷದಲ್ಲಿ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಲ್ಲಿ ಗಮನಾರ್ಹವಾದಂತಹ ಬದಲಾವಣೆ ಆಗಿದೆ. FIIಗಳ ಶೇರ್ ಸುಮಾರು 6.5% ಹೆಚ್ಚಾದರೆ DIIಗಳ ಶೇರ್ ಸುಮಾರು 7.2% ಹೆಚ್ಚಾಗಿದೆ. ಆದರೆ ನಂಬರ್ಸ್ ನೋಡೋ ಮೊದಲು ಕಂಪನಿಯ ಬಿಸ್ನೆಸ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ವಿಶಾಲ್ ಮೆಗಾ ಮಾರ್ಟ್ ಒಂದು ಆಫ್ಲೈನ್ ಫಸ್ಟ್ ವ್ಯಾಲ್ಯೂ ರಿಟೇಲ್ ಕಂಪನಿ. ಇದು ಮಿಡಲ್ ಇನ್ಕಮ್ ಇರುವಂತಹ ಗ್ರಾಹಕರನ್ನ ಗುರಿಯಾಗಿಸಿಕೊಂಡು ಅಪೆರಲ್ಗಳು, FMCG ಮತ್ತು ಜನರಲ್ ಮರ್ಚೆಂಡೈಸ್ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡುತ್ತೆ, ಸೇಲ್ ಮಾಡುತ್ತೆ. ಬಟ್ ವಾಟ್ ಮೇಕ್ಸ್ ಇಟ್ ಡಿಫ್ರೆಂಟ್ ಫ್ರಮ್ ಅದರ್ ರಿಟೇಲ್ ಚೈನ್ಸ್ ಅಂತ ಕೇಳಿದ್ರೆ ಇದು ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಕಂಪನಿಯ ಟೋಟಲ್ ಸೇಲ್ಸ್ ಸುಮಾರು 75% ಪ್ರೈವೇಟ್ ಲೇಬಲ್ ಪ್ರಾಡಕ್ಟ್ಗಳಿಂದ ಬರುತ್ತೆ. ಇದರಿಂದ ಮಿಡಲ್ ಮ್ಯಾನ್ಗಳ ಅವಶ್ಯಕತೆ ಕಮ್ಮಿ ಆಗುತ್ತೆ ಮತ್ತು ಕಂಪನಿಗೆ ಸುಮಾರು 28ರಿಂದ 29% ಗ್ರಾಸ್ ಮಾರ್ಜಿನ್ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಭಾರತದ ಆರ್ಗನೈಸ್ಡ್ ರಿಟೇಲ್ ಸೆಕ್ಟರ್ಸ್ ಮುಂದಿನ ವರ್ಷಗಳಲ್ಲಿ ಅನ್ಆರ್ಗನೈಸ್ಡ್ ರಿಟೇಲ್ ಸೆಕ್ಟರ್ಗಿಂತ ವೇಗವಾಗಿ ಬೆಳೆಯುವಂತ ನಿರೀಕ್ಷೆ ಇದೆ. 2028ರ ವೇಳೆಗೆ ಸುಮಾರು 20% ಗ್ರೋತ್ ಕಾಣಬಹುದು ಅಂತ ಅಂದಾಜು ಮಾಡಲಾಗಿದೆ. ಅಂದ್ರೆ ಕಂಪನಿಯ ಮುಂದಿನ ಗ್ರೋತ್ಗೆ ಸಾಕಷ್ಟು ಅವಕಾಶಗಳಿದ್ದಾವೆ ಅನ್ನೋದು ಇಲ್ಲಿ ಸ್ಪಷ್ಟ. ಇನ್ನು ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ CAGR ಇದೆಯಲ್ಲ ಸುಮಾರು 24% ಮತ್ತು ಪ್ರಾಫಿಟ್ CAGR ಸುಮಾರು 48% ಇದೆ. ಆಪರೇಟಿಂಗ್ ಮಾರ್ಜಿನ್ ಮತ್ತು ನೆಟ್ ಮಾರ್ಜಿನ್ ಕೂಡ ಉತ್ತಮ ಮಟ್ಟದಲ್ಲಿ ಸ್ಥಿರವಾಗಿದೆ. ಆದರೆ ಇಂತಹ ರಿಟೇಲ್ ಕಂಪನಿಗಳನ್ನ ಕೇವಲ ಸೇಲ್ಸ್ ಸಂಖ್ಯೆಗಳ ಆಧಾರದ ಮೇಲೆ ಮಾತ್ರ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಕಂಪನಿ ಈಗಾಗಲೇ ಅಗ್ರೆಸಿವ್ ಆಗಿ ಹೊಸ ಸ್ಟೋರ್ಗಳನ್ನು ಕೂಡ ಆರಂಭ ಮಾಡ್ತಾ ಇದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಸೇಮ್ ಸ್ಟೋರ್ ಸೇಲ್ ಗ್ರೋತ್ ಸ್ವಲ್ಪ ಸ್ಲೋ ಆಗಿದೆ. ಆದರೂ ಕೂಡ ಮ್ಯಾನೇಜ್ಮೆಂಟ್ ಪ್ರಕಾರ ಸುಮಾರು 10ರಿಂದ 12% ಗ್ರೋತ್ ದೀರ್ಘಾವಧಿಯಲ್ಲಿ ಆರೋಗ್ಯಕರ ಮಟ್ಟ ಅಂತ ಪರಿಗಣಿಸಲಾಗುತ್ತೆ, ಹೆಲ್ದಿ ಅಂತ ಪರಿಗಣಿಸಲಾಗಿದೆ. ಇದ್ರ ಜೊತೆಗೆ ಲೇಟೆಸ್ಟ್ ಕ್ವಾರ್ಟರ್ನಲ್ಲಿ ಕಂಪನಿಯ ರೆವಿನ್ಯೂ ಸುಮಾರು 22% ಹೆಚ್ಚಳ ಕಂಡಿದ್ದು ಮಾರ್ಜಿನ್ಸ್ ಕೂಡ ಬೆಟರ್ ಆಗಿದೆ. ಕಂಪನಿ ಪ್ರತಿ ವರ್ಷ 80ರಿಂದ 100 ಹೊಸ ಸ್ಟೋರ್ಗಳನ್ನು ತೆರೆಯುವಂತ ಗುರಿಯನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. FY26ನ ಅಂತ್ಯದ ವೇಳೆಗೆ ಕಂಪನಿಯು 795 ಸ್ಟೋರ್ಗಳನ್ನು ಹೊಂದಿದ್ದು ಅವುಗಳಿಂದ ಸುಮಾರು 12,900 ಕೋಟಿ ರೆವಿನ್ಯೂ ಮಾಡ್ತಾ ಇದೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಪ್ರತಿ ಸ್ಟೋರ್ನ ಸರಾಸರಿ ರೆವಿನ್ಯೂ ಅಂದ್ರೆ ಇನ್ ಅಂಡ್ ಅರೌಂಡ್ ಅಂತ ಹೇಳಿದ್ರೆ ಸುಮಾರು 16 ಕೋಟಿ ಆಗುತ್ತೆ. ಅಂದ್ರೆ ಕೇವಲ 100 ಹೊಸ ಸ್ಟೋರ್ಗಳನ್ನು ಸೇರಿಸಿರೋದ್ರಿಂದಲೇ ಕಂಪನಿಗೆ ವರ್ಷಕ್ಕೆ ಸುಮಾರು 1,600 ಕೋಟಿಯಷ್ಟು ಹೆಚ್ಚುವರಿ ರೆವಿನ್ಯೂ ಸಾಮರ್ಥ್ಯ ಸೃಷ್ಟಿಯಾಗಿದೆ. ಆದರೆ ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡಿದ್ರೆ ಷೇರು ಸಾಕಷ್ಟು ಪ್ರೀಮಿಯಂ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಪ್ರಸ್ತುತ ಸ್ಟಾಕ್ ಸುಮಾರು 68x P ಮತ್ತು 30x EV EBITDA ವ್ಯಾಲ್ಯೂಯೇಷನ್ ಅಲ್ಲಿ ಲಭ್ಯ ಇದೆ. ಇದು ಇಂಡಸ್ಟ್ರಿ ಆವರೇಜ್ಗಿಂತ ತುಂಬಾನೇ ಹೆಚ್ಚಿದೆ. ಹೌದು, ಕಳೆದ 3 ವರ್ಷಗಳಲ್ಲಿ ಕಂಪನಿಯ ಪ್ರಾಫಿಟ್ ಗ್ರೋತ್ ಸುಮಾರು 39% ಆಗಿದೆ. ಆದರೆ ಅದನ್ನ ಪರಿಗಣಿಸಿದ್ರು ಕೂಡ PG ರೇಷಿಯೋ ಸುಮಾರು 1.7x ಆಗುತ್ತೆ. ಈಗ ಪ್ರಮುಖ ರಿಸ್ಕ್ಗಳ ಮೇಲೂ ಕೂಡ ನಾವು ಗಮನ ಹರಿಸೋದು ತುಂಬಾ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಕಂಪನಿಯ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ನಿರಂತರವಾಗಿ ಕುಸಿತಾ ಇರೋದು ಗಮನಿಸಬೇಕು. ಇದು ಈಗ ಸುಮಾರು 11% ಮಟ್ಟಕ್ಕೆ ಇಳಿದಿದ್ದು ಮುಂದಿನ ದಿನಗಳಲ್ಲಿ ಇದರ ಮೇಲೆ ನಿಕಟವಾಗಿ ಗಮನ ಹರಿಸಬೇಕಾಗತ್ತೆ. ಇದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೇರಳ ಮತ್ತು ಕರ್ನಾಟಕದಲ್ಲಿ ಕಂಪನಿ ಆರಂಭಿಸಿರುವಂತಹ ಹೊಸ ಸ್ಟೋರ್ಗಳ ಪ್ರೊಡಕ್ಟಿವಿಟಿ ಕಂಪನಿಯ ಒಟ್ಟಾರೆ ಸರಾಸರಿಗಿಂತ ಸುಮಾರು 15% ಕಮ್ಮಿ ಇದೆ.
ಇವು ಕೇವಲ ಅಂಕಿಅಂಶಗಳು ಮಾತ್ರ ಅಲ್ಲ, ನಂಬರ್ಸ್ ಮಾತ್ರ ಅಲ್ಲ, ಕಂಪನಿಯ ನಿಜವಾದಂಥ ಎಫಿಷಿಯನ್ಸಿ ಮತ್ತು ಭವಿಷ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂಥ ಸಾಮರ್ಥ್ಯ, ಸ್ಕೇಲಬಿಲಿಟಿಯನ್ನು ಕೂಡ ಅಳಿಯೋದಕ್ಕೆ ಸಹಾಯ ಮಾಡುವಂಥ ಪ್ರಮುಖ ಆಪರೇಷನಲ್ ಮ್ಯಾಟ್ರಿಕ್ಗಳಿದು. ಆದ್ದರಿಂದ ಹೂಡಿಕೆದಾರರು ಈ ಟ್ರೆಂಡ್ಗಳನ್ನು ಗಮನಿಸೋದು ತುಂಬಾನೇ ಇಂಪಾರ್ಟೆಂಟ್. ಮುಂದಿನ ಕಂಪನಿ ಆದಿತ್ಯ ಇನ್ಫೋಟೆಕ್ ಲಿಮಿಟೆಡ್. ಕೆಲವು ವರ್ಷಗಳ ಹಿಂದೆ CP Plus ನ ಒಂದು ಜಾಹೀರಾತು ನೀವು ಖಂಡಿತವಾಗಿ ನೋಡಿರ್ತೀರ. ಊಪರ್ ವಾಲಾ ಸಬ್ ಕುಚ್ ದೇಖ್ ರಹಾ ಹೈ ಅಂತ. ಆ CP Plus ಬ್ರ್ಯಾಂಡ್ ನ ಹಿಂದಿರುವಂತಹ ಕಂಪನಿಯೇ ಈ ಆದಿತ್ಯ ಇನ್ಫೋಟೆಕ್. ಈ ಕಂಪನಿಯಲ್ಲಿ DIIಗಳ ಪಾಲು 4% ಗಿಂತ ಹೆಚ್ಚಳ ಆಗಿದೆ. FIIಗಳ ಶೇರ್ ಸುಮಾರು 1.35% ಏರಿಕೆ ಆಗಿದೆ. ಕಂಪನಿಯ ಕೋರ್ ಬಿಸ್ನೆಸ್ ಬಂದು ವಿಡಿಯೋ ಸರ್ವೆಲೆನ್ಸ್ ಮತ್ತು ಸೆಕ್ಯೂರಿಟಿ ಪ್ರಾಡಕ್ಟ್ಸ್ಗಳ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ. CP Plus ಬ್ರ್ಯಾಂಡ್ ಅಡಿಯಲ್ಲಿ CCTV ಕ್ಯಾಮ್ರಾಗಳು, ರೆಕಾರ್ಡರ್ಸು, ಈ ಸ್ಟೋರೇಜ್ ಸೊಲ್ಯೂಷನ್ಸು ಹಾಗೂ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಮಾರಾಟ ಮಾಡುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಅಂಶ ಬೇರೆ ಇದೆ. ಭಾರತದ ವಿಡಿಯೋ ಸರ್ವೆಲೆನ್ಸ್ ಮಾರ್ಕೆಟ್ ಮುಂದಿನ 4 ವರ್ಷಗಳಲ್ಲಿ 16% ಗಿಂತ ಹೆಚ್ಚಿನ CAGR ನಲ್ಲಿ ಬೆಳೆಯುವಂತ ನಿರೀಕ್ಷೆ ಇದೆ. ವೆರಿ ಇಂಪಾರ್ಟೆಂಟ್ಲಿ, ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ದೊಡ್ಡ ಅವಕಾಶಗಳು ಉಳಿದಿದ್ದಾವೆ. ಪ್ರಸ್ತುತ ಭಾರತದಲ್ಲಿ ಪ್ರತಿ 100 ಜನರಿಗೆ ಕೇವಲ 1.1 CC ಕ್ಯಾಮ್ರಾಗಳು ಮಾತ್ರ ಇರೋದು. ಅದನ್ನೇ ನೀವು ಅಮೆರಿಕದ ಜೊತೆ ಕಂಪೇರ್ ಮಾಡಿದ್ರೆ ಅಲ್ಲಿ 15ಕ್ಕಿಂತ ಹೆಚ್ಚಿದೆ. ಅದು ಚೀನಾದಲ್ಲಿ 14ಕ್ಕಿಂತ ಹೆಚ್ಚಿದೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ 7ಕ್ಕಿಂತ ಹೆಚ್ಚಿದೆ. ಭಾರತದಲ್ಲಿರೋದು 1.1 ಮಾತ್ರ. ಹಾಗಾಗಿ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ. ಹೀಗಾಗಿ ಗ್ರೋತ್ ಆಪರ್ಚುನಿಟಿ ಖಂಡಿತವಾಗಿಯೂ ಕೂಡ ದೊಡ್ಡದಾಗಿದೆ. ಆದರೆ ಇದನ್ನ ಕಂಪನಿಯ ನಂಬರ್ಸ್ ಬೆಂಬಲಿಸ್ತವಾ ನೋಡೋಣ ಬನ್ನಿ. ಫಿನಾನ್ಷಿಯಲ್ಸ್ನ ಕಡೆಗೆ ನೋಡೋಣ. ಕಳೆದ 3 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ CAGR ಸುಮಾರು 24% ಮತ್ತು ಪ್ರಾಫಿಟ್ CAGR ಸುಮಾರು 19% ಇದೆ. ಆಪರೇಟಿಂಗ್ ಮಾರ್ಜಿನ್ಸ್ ಮತ್ತು ನೆಟ್ ಮಾರ್ಜಿನ್ಸ್ ಕೂಡ ಒಟ್ಟಾರೆ ಇಂಪ್ರೂವ್ ಆಗ್ತಾ ಇದೆ. FY25 ನಲ್ಲಿ ನೆಟ್ ಮಾರ್ಜಿನ್ ನಲ್ಲಿ ಕಂಡು ಬಂದಂತಹ ತೀವ್ರ ಏರಿಕೆ ಅಕ್ವಿಸಿಷನ್ ರಿಲೇಟೆಡ್ ಗೇನ್ ನಿಂದ ಬಂದಿದೆ. ಅದು ತಾತ್ಕಾಲಿಕವಾಗಿದ್ರೂ ಕೂಡ, ಟೆಂಪರರಿ ಆಗಿದ್ರೂ ಕೂಡ ಮುಂಚೆ ಮಾರ್ಜಿನ್ಸ್ ನಲ್ಲಿ ಉತ್ತಮ ಬೆಳವಣಿಗೆ ಟ್ರೆಂಡ್ ಕಾಣಿಸ್ತಾ ಇತ್ತು. ಇತ್ತೀಚಿನ Q3 FY26 ನ ಕ್ವಾರ್ಟರ್ ನಲ್ಲಿ ರೆವಿನ್ಯೂ 37% ಏರಿಕೆ ಆಗಿದೆ. ಎಬಿಡಾ ಮತ್ತು ಪ್ಯಾಟ್ ಬೆಳವಣಿಗೆ ಇದಕ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇತ್ತು. ಈ ಗ್ರೋತ್ಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಅಂತ ಹೇಳಿದ್ರೆ ಭಾರತದ ಸೈಬರ್ ಸೆಕ್ಯೂರಿಟಿ ರೆಗ್ಯುಲೇಷನ್ಸ್. ಹೊಸ ನಿಯಮಗಳ ಪರಿಣಾಮವಾಗಿ ಕೆಲವು ಫಾರಿನ್ ಬ್ರ್ಯಾಂಡ್ಸ್ ಪ್ರೆಷರ್ಗೆ ಸಿಕ್ಕಾಕೊಂಡು ಸರ್ಟಿಫೈಡ್ ಪ್ರಾಡಕ್ಟ್ಗಳ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಹೊಂದಿದ್ದಂತ CP Plus ತನ್ನ ಮಾರ್ಕೆಟ್ ಶೇರ್ ಅನ್ನ ಸುಮಾರು 39%ಗೆ ಹೆಚ್ಚು ಮಾಡಿಕೊಳ್ತು. ಮ್ಯಾನೇಜ್ಮೆಂಟ್ ನೀಡಿರುವಂತಹ FY27 ನ ಗೈಡೆನ್ಸ್ ಕೂಡ ಸಾಕಷ್ಟು ಅಗ್ರೆಸಿವ್ ಆಗಿದೆ. ಕಂಪನಿ ತನ್ನ ಮಂತ್ಲಿ ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಸುಮಾರು 2.1 ಮಿಲಿಯನ್ ಯೂನಿಟ್ಸ್ ನಿಂದ 2.4 ಮಿಲಿಯನ್ ಯೂನಿಟ್ಸ್ ನವರೆಗೆ 2026 ನ ಒಳಗೆ ಹೆಚ್ಚಿಸೋದಕ್ಕೆ ಯೋಜನೆಯನ್ನು ಹಾಕೊಂಡಿದೆ, ಪ್ಲಾನ್ ಹಾಕೊಂಡಿದೆ. ಇದನ್ನ ಆಧರಿಸಿ FY27 ನ ರೆವಿನ್ಯೂ ಗೈಡೆನ್ಸ್ ಸುಮಾರು 5,500 ಕೋಟಿಗೂ ಹೆಚ್ಚಾಗಿದೆ. ಸೊ ಇದು 12 ಮಂತ್ ರೆವಿನ್ಯೂಗೆ ಹೋಲಿಸಿದ್ರೆ ಸುಮಾರು 45% ಬೆಳವಣಿಗೆಯನ್ನು ಸೂಚಿಸುತ್ತೆ, ಗ್ರೋತ್ ಅನ್ನು ಸೂಚಿಸುತ್ತೆ. ಅದೇ ಟೈಮ್ನಲ್ಲಿ ಎಬಿಡಾ ಮಾರ್ಜಿನ್ ಬಂದು 12ರಿಂದ 13% ಮಟ್ಟಕ್ಕೆ ಮತ್ತು ನೆಟ್ ಪ್ರಾಫಿಟ್ ಮಾರ್ಜಿನ್ ಅನ್ನು ಸುಮಾರು 7.5ರಿಂದ 8.5% ಮಟ್ಟಕ್ಕೆ ಹೆಚ್ಚಿಸುವಂತಹ ಗುರಿಯನ್ನ ಮ್ಯಾನೇಜ್ಮೆಂಟ್ ಹೊಂದಿದೆ. ಇನ್ನು ಸರ್ಕಾರದ ಒಪ್ಪಂದಗಳು, ಗವರ್ಮೆಂಟ್ ಕಾಂಟ್ರಾಕ್ಟ್ಗಳು ಕೂಡ ಮೇಜರ್ ಗ್ರೋತ್ ಟ್ರಿಗರ್ ಅಂತ ಹೇಳಬಹುದು. ಮ್ಯಾನೇಜ್ಮೆಂಟ್ ಪ್ರಕಾರ ಕೇವಲ ರೈಲ್ವೆ ಸೆಗ್ಮೆಂಟ್ ನಿಂದಲೇ ಮುಂದಿನ 2 ವರ್ಷಗಳಲ್ಲಿ ಸುಮಾರು 2,000ರಿಂದ 3,000 ಕೋಟಿಯ ಆರ್ಡರ್ಸ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಇದು FY27 ನ ರೆವಿನ್ಯೂ ಗೈಡೆನ್ಸ್ ಗಾತ್ರದ ಸುಮಾರು 40ರಿಂದ 50% ನಷ್ಟ ಆಗುತ್ತೆ. ಆದ್ರೆ ಇಲ್ಲಿ ಕೆಲವು ರಿಸ್ಕ್ಗಳು ಕೂಡ ಹಾಗೆ ಇದೆ. ಒಂದು ಪ್ರಮುಖ ರಿಸ್ಕ್ ಅಂತ ಹೇಳಿದ್ರೆ ರಿಸೀವಬಲ್ ಡೇಸ್ ಮತ್ತು ಇನ್ವೆಂಟರಿ ಡೇಸ್ ಎರಡೂ ಕೂಡ ಹೆಚ್ಚಳ ಆಗಿರೋದು. ಇದರ ಜೊತೆಗೆ ಕಳೆದ 3 ವರ್ಷಗಳಲ್ಲಿ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ CFO ನೆಗೆಟಿವ್ ಮಟ್ಟದಲ್ಲಿದೆ. CFO ಟು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಕೂಡ ಸಾಕಷ್ಟು ಏರಿಕೆಗಳನ್ನು ತೋರಿಸ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗಿದ್ದು, ವಿಶೇಷವಾಗಿ ರಿಸೀವಬಲ್ಸ್ ಮತ್ತು ಇನ್ವೆಂಟರಿಗಳಲ್ಲಿ ಕಂಡು ಬಂದಂತಹ ಹೆಚ್ಚಳ ಕೂಡ ಹೌದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಮೆಟ್ರಿಕ್ಗಳ ಮೇಲೆ ಹೂಡಿಕೆದಾರರು ವಿಶೇಷವಾಗಿ ಗಮನ ಹರಿಸೋದು ಅತ್ಯಂತ ಮುಖ್ಯ. ಈಗ ನಮ್ಮ ಮೂರನೇ ಕಂಪನಿ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, BHEL. ಕಳೆದ ಕೆಲವು ಕ್ವಾರ್ಟರ್ಗಳಲ್ಲಿ ಈ ಕಂಪನಿಯಲ್ಲಿ DIIಗಳ ಪಾಲು 4% ಗಿಂತ ಹೆಚ್ಚು ಮತ್ತು FIIಗಳ ಪಾಲು ಸುಮಾರು 1% ಏರಿಕೆಯಾಗಿದೆ. BHEL ಒಂದು ಇಂಟಿಗ್ರೇಟೆಡ್ ಪವರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಆಗಿದ್ದು, ಪವರ್ ಪ್ಲಾಂಟ್ಗಳು, ಟ್ರಾನ್ಸ್ಮಿಷನ್, ರಿನ್ಯೂಯಬಲ್ ಎನರ್ಜಿ, ಡಿಫೆನ್ಸ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ಗಳಿಗೆ ಅಗತ್ಯವಿರುವಂತಹ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒದಗಿಸುತ್ತೆ. ಇಲ್ಲೊಂದು ಪ್ರಮುಖ ವಿಷಯವನ್ನು ನೀವು ಗಮನಿಸಲೇಬೇಕು. ಭಾರತದಲ್ಲಿ ರಿನ್ಯೂಯಬಲ್ ಎನರ್ಜಿಯನ್ನ ಹೊರತುಪಡಿಸಿ ನೋಡಿದ್ರೆ ಇನ್ಸ್ಟಾಲ್ಡ್ ಯುಟಿಲಿಟಿ ಪವರ್ ಕೆಪಾಸಿಟಿ ಕ್ಷೇತ್ರದಲ್ಲಿ BHEL ಸುಮಾರು 55% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಫಿನಾನ್ಷಿಯಲ್ಸ್ ಕಡೆ ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ CAGR ಸುಮಾರು 14% ಮತ್ತು ಪ್ರಾಫಿಟ್ CAGR ಸುಮಾರು 21% ಇದೆ. ಅದೇ ಟೈಮ್ನಲ್ಲಿ ಆಪರೇಟಿಂಗ್ ಮಾರ್ಜಿನ್ಸ್ ಮತ್ತು ನೆಟ್ ಮಾರ್ಜಿನ್ಸ್ ಹಲವು ವರ್ಷಗಳ ಗರಿಷ್ಠ ಮಟ್ಟದ ಸಮೀಪದಲ್ಲಿದೆ. ಕಂಪನಿಯ ಆರ್ಡರ್ ಬುಕ್ ಟು ಸೇಲ್ಸ್ ರೇಷಿಯೋ ಕೂಡ ತನ್ನ ಐತಿಹಾಸಿಕ ಗರಿಷ್ಠ ಮಟ್ಟದ ಹತ್ರ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಐತಿಹಾಸಿಕವಾಗಿ BHEL ನ ಎಕ್ಸಿಕ್ಯೂಷನ್ ಸೈಕಲ್ ನಿಧಾನವಾಗಿ ಸಾಗ್ತಾ ಇದೆ. ಕಾರಣ ಏನು ಅಂದ್ರೆ
ಪವರ್ ಪ್ರಾಜೆಕ್ಟ್ಗಳು ಹೆಚ್ಚು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿದ್ದು ಅಲ್ಲೇನಾಗುತ್ತೆ, ಈ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಆಗೋದೇ 4 ರಿಂದ 5 ವರ್ಷಗಳವರೆಗೆ ಆಗುತ್ತೆ. ಹಾಗಾಗಿ FY20 ಇಂದ FY25ನ ಅವಧಿಯಲ್ಲಿ ಕಂಪನಿಯು ಸಾಮಾನ್ಯವಾಗಿ ತನ್ನ ಆರ್ಡರ್ ಬುಕ್ನ ಕೇವಲ 20 ರಿಂದ 25% ಮಾತ್ರ ವರ್ಷಕ್ಕೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಆದರೆ ಇತ್ತೀಚಿನ ಅಂಕಿಅಂಶಗಳನ್ನು ನೋಡಿದ್ರೆ ಪರಿಸ್ಥಿತಿ ಸುಧಾರಿಸ್ತಾ ಇರುವಂಥ ಲಕ್ಷಣ ಕೂಡ ಕಾಣಿಸ್ತಾ ಇದೆ. Q4 FY26ನಲ್ಲಿ ಕಂಪನಿ ತನ್ನ ಇತಿಹಾಸದಲ್ಲೇ ಅತ್ಯಧಿಕ ಕ್ವಾರ್ಟರ್ಲಿ ಸೇಲ್ಸ್ ಗ್ರೋತ್ ಅನ್ನು ದಾಖಲು ಮಾಡಿದೆ. ರೆವಿನ್ಯೂ ಸುಮಾರು 37% ಇಯರ್ ಆನ್ ಇಯರ್ ಏರಿಕೆಯಾಗಿದೆ, 12,300 ಕೋಟಿಯ ಮಟ್ಟಕ್ಕೆ ತಲುಪಿದೆ. ಈ ಬೆಳವಣಿಗೆಗೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಪವರ್ ಸೆಗ್ಮೆಂಟ್ ಆಗಿದ್ದು ಉತ್ತಮ ಎಕ್ಸಿಕ್ಯೂಷನ್ ಇಂದಾಗಿ ಅದರ ರೆವಿನ್ಯೂ ಮಾತ್ರ 54% ಇಯರ್ ಆನ್ ಇಯರ್ ಏರಿಕೆಯಾಗಿದೆ. BHELಗೆ ಅತಿ ದೊಡ್ಡ ಗ್ರೋತ್ ಟ್ರಿಗರ್ ಅದರ ದಾಖಲೆ ಮಟ್ಟದ ಆರ್ಡರ್ ಬುಕ್. Q4 FY26ನ ವೇಳೆಗೆ ಕಂಪನಿಯ ಆರ್ಡರ್ ಬುಕ್ ಸುಮಾರು 2.4 ಲಕ್ಷ ಕೋಟಿ ಇತ್ತು. ಇದು FY26ನ ರೆವಿನ್ಯೂಗಿಂತ ಸುಮಾರು 7 ಪಟ್ಟು ಹೆಚ್ಚು. ಸಾಮಾನ್ಯವಾಗಿ ಪವರ್ ಪ್ರಾಜೆಕ್ಟ್ಸ್ಗಳ ಎಕ್ಸಿಕ್ಯೂಷನ್ ಸೈಕಲ್ 3 ರಿಂದ 5 ವರ್ಷಗಳ ನಡುವೆ ಇರುತ್ತೆ. ಮ್ಯಾನೇಜ್ಮೆಂಟ್ ನೀಡಿರುವಂಥ ಗ್ರೋತ್ ಔಟ್ಲುಕ್ ಕೂಡ ಬಹುಪಾಲು ಭಾರತದ ಭವಿಷ್ಯದ ವಿದ್ಯುತ್ ಅವಶ್ಯಕತೆಗಳ ಮೇಲೆ, ಭವಿಷ್ಯದ ನಮ್ಮ ಎಲೆಕ್ಟ್ರಿಸಿಟಿ ಡಿಮಾಂಡ್ನ ಮೇಲೆ ಆಧಾರಿತವಾಗಿದೆ. 2032ರ ವೇಳೆಗೆ ಭಾರತ ಹೆಚ್ಚುವರಿಯಾಗಿ 80 ರಿಂದ 97 ಗಿಗಾವ್ಯಾಟ್ ಥರ್ಮಲ್ ಪವರ್ ಕೆಪಾಸಿಟಿನ ಹೆಚ್ಚಿಸಬೇಕು ಅಂತ ಅಂದಾಜು ಹಾಕೊಂಡಿದೆ. ಇದು BHELನ ಭವಿಷ್ಯದಲ್ಲಿ ಒಂದು ಹೊಸ ಆರ್ಡರ್ಗಳ ಅವಕಾಶವನ್ನು ಹೆಚ್ಚಿಸಬಹುದು. ಆದರೆ ರಿಸ್ಕ್ಗಳು ಕೂಡ ಕಮ್ಮಿ ಅಂತ ಏನೂ ಇಲ್ಲ. ಹಿಸ್ಟಾರಿಕಲಿ ಏನಾಗುತ್ತೆ, BHELನ ಎಕ್ಸಿಕ್ಯೂಷನ್ನ ಸ್ಪೀಡ್ ಇದೆಯಲ್ಲ ಅದು ನಿಧಾನವಾಗಿರೋದ್ರಿಂದ ಪ್ರಾಜೆಕ್ಟ್ ಡಿಲೇ ಆಗಬಹುದು. ಇದರಿಂದಾಗಿ ಪೆನಾಲ್ಟಿ, ಕಾಸ್ಟ್ ಓವರ್ರನ್ ಆಗ್ಬೋದು, ಇದೆಲ್ಲ ಸಾಧ್ಯತೆಗಳಿದ್ದಾವೆ. ಇದು ಕೂಡ ಮೇಜರ್ ರಿಸ್ಕ್. ಹೀಗಾಗಿ ಮುಂದಿನ ತ್ರೈಮಾಸಿಕಗಳಲ್ಲಿ ಪವರ್ ಸೆಗ್ಮೆಂಟ್ನ ಎಕ್ಸಿಕ್ಯೂಷನ್ ಪರ್ಫಾರ್ಮೆನ್ಸ್ನ ಜೊತೆಗೆ ಇಂಡಸ್ಟ್ರಿ ಸೆಗ್ಮೆಂಟ್ನ ಪ್ರಾಫಿಟಬಿಲಿಟಿಯ ಮೇಲೂ ಕೂಡ ಹೂಡಿಕೆದಾರರು ನಿಕಟವಾಗಿ ಗಮನ ಹರಿಸೋದು ತುಂಬಾ ಅಗತ್ಯ. ನೆಕ್ಸ್ಟ್, BSE ಲಿಮಿಟೆಡ್. ಈ ಕಂಪನಿಯಲ್ಲೂ ಕೂಡ ಸೆಪ್ಟೆಂಬರ್ 2025ರಿಂದ ನಿರಂತರವಾಗಿ ಶೇರ್ ಹೋಲ್ಡಿಂಗ್ ಹೆಚ್ಚಾಗ್ತಾ ಇರೋದು ಕಂಡು ಬಂದಿದೆ. ರೀಸೆಂಟ್ ಕ್ವಾರ್ಟರ್ನಲ್ಲಿ FIIಗಳ ಪಾಲು ಸುಮಾರು 2% ಏರಿಕೆಯಾಗಿದೆ, DIIಗಳ ಪಾಲು 1%ಗಿಂತ ಹೆಚ್ಚು ಏರಿಕೆಯಾಗಿದೆ. ಕಂಪನಿಯ ಬಿಸ್ನೆಸ್ ತುಂಬಾನೇ ಸಿಂಪಲ್ ಆಗಿದೆ. BSE ಒಂದು ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. ಇದು ಸ್ವತಃ ಟ್ರೇಡಿಂಗ್ ಮಾಡಿ ಹಣ ಸಂಪಾದನೆ ಮಾಡೋದಿಲ್ಲ, ಬದಲಿಗೆ ಹೂಡಿಕೆದಾರರು ಟ್ರೇಡಿಂಗ್ ಮಾಡೋದಕ್ಕೆ, ಸೆಕ್ಯೂರಿಟೀಸ್ನ ಲಿಸ್ಟ್ ಮಾಡೋದಕ್ಕೆ, ಟ್ರಾನ್ಸಾಕ್ಷನ್ ಸೆಟಲ್ ಮಾಡೋದಕ್ಕೆ ಹಾಗೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಗತ್ಯವಾದಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸುತ್ತೆ. ಕಂಪನಿಯ ಕಾರ್ಯಾಚರಣೆ ಈಕ್ವಿಟೀಸ್, ಡೆರಿವೇಟಿವ್ಸ್, ಡೆಟ್ಟು, ಇನ್ನು ಕರೆನ್ಸಿ, ಮ್ಯೂಚುವಲ್ ಫಂಡ್ಸ್ ಮತ್ತು ಮಾರ್ಕೆಟ್ ಡೇಟಾ ಸರ್ವಿಸಸ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಡೈವರ್ಸಿಫೈ ಆಗಿದೆ, ವೈಡ್ ಸ್ಪ್ರೆಡ್ ಇದೆ. ಒಟ್ಟಾರೆ ಎಕ್ಸ್ಚೇಂಜ್ ರೆವಿನ್ಯೂ ಪೂಲ್ನಲ್ಲಿ BSE ಪಾಲು ಸುಮಾರು 23% ಇದೆ. ಬಹುತೇಕ ವಿಭಾಗಗಳಲ್ಲಿ ಈ NSE ಪ್ರಾಬಲ್ಯ ಕೂಡ ಹೆಚ್ಚಿದೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಫಾರ್ಮ್ ಆದಂಥ BSE ಸ್ಟಾರ್ ಮ್ಯೂಚುವಲ್ ಫಂಡ್ನಲ್ಲಿ BSE ಸುಮಾರು 90% ಮಾರ್ಕೆಟ್ ಶೇರ್ನ ಹೊಂದಿದೆ. ಇನ್ನು ಫಿನಾನ್ಷಿಯಲ್ ಸಂಕಲನ ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ CAGR ಸುಮಾರು 50% ಮತ್ತು ಪ್ರಾಫಿಟ್ CAGR ಸುಮಾರು 68% ಇದೆ. BSEಯ ರೆವಿನ್ಯೂ ಮಾಡೆಲ್ ಕೂಡ ಸಾಕಷ್ಟು ಡೈವರ್ಸಿಫೈಡ್ ಆಗಿದೆ. ಕಂಪನಿಯ ಆದಾಯದ ಬಹುಪಾಲು ಟ್ರಾನ್ಸಾಕ್ಷನ್ ಚಾರ್ಜಸ್ಗಳಿಂದಲೇ ಬರುತ್ತೆ. ಇದರಲ್ಲಿ ಈಕ್ವಿಟೀಸ್, ಡೆರಿವೇಟಿವ್ಸ್, ಮ್ಯೂಚುವಲ್ ಫಂಡ್ಸ್ ಮತ್ತು ಕ್ಲಿಯರಿಂಗ್ ಸರ್ವಿಸಸ್ಗಳು ಕೂಡ ಇದ್ದಾವೆ. FY26ನಲ್ಲಿ ಕಂಪನಿಯ ಒಟ್ಟು ಆದಾಯದ ಸುಮಾರು 74% ಈ ವಿಭಾಗದಿಂದಲೇ ಬಂದಿದೆ. ಉಳಿದ ಆದಾಯ ಲಿಸ್ಟಿಂಗ್ ಸರ್ವಿಸಸ್, ಮಾರ್ಕೆಟ್ ಡೇಟಾ ಸರ್ವಿಸಸ್, ಸಾಫ್ಟ್ವೇರ್ ಕನೆಕ್ಟಿವಿಟಿ ಸರ್ವಿಸಸ್ ಹಾಗೂ ಟ್ರೆಜರಿ ಇನ್ಕಮ್ಗಳಿಂದ ಬರುತ್ತೆ. ಇನ್ನೊಂದು ಪ್ರಮುಖ ಅಂಶ, ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಕಂಪನಿಯ ಮಾರ್ಜಿನ್ಸ್ ಕೂಡ ನಿರಂತರವಾಗಿ ಸುಧಾರಿಸ್ತಾ ಇದೆ. FY26ನಲ್ಲಿ ಆಪರೇಟಿಂಗ್ ಮಾರ್ಜಿನ್ ಸುಮಾರು 64%ಗೆ ತಲುಪಿದೆ. Q4 FY26ನಲ್ಲಿ BSE ಸ್ಟ್ರಾಂಗ್ ರಿಸಲ್ಟ್ ಅನ್ನು ಪ್ರಕಟ ಮಾಡಿತ್ತು. ರೆವಿನ್ಯೂ ಫ್ರಮ್ ಆಪರೇಷನ್ ಸುಮಾರು 85% ಇಯರ್ ಆನ್ ಇಯರ್ ಏರಿಕೆಯಾಗಿ 1560 ಕೋಟಿಗೂ ಹೆಚ್ಚಿಗೆ ತಲುಪಿತ್ತು. ಈ ಬೆಳವಣಿಗೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಡಿರೈವೇಟಿವ್ ಸೆಗ್ಮೆಂಟ್. ಈ ವಿಭಾಗದ ರೆವಿನ್ಯೂ ಸುಮಾರು 138% ಇಯರ್ ಆನ್ ಇಯರ್ ಏರಿಕೆಯಾಗಿದೆ. ಪ್ರೀಮಿಯಂ ಆವರೇಜ್ ಡೈಲಿ ಟರ್ನ್ ಓವರ್ನಲ್ಲಿ ಕಂಡುಬಂದ ಭಾರಿ ಏರಿಕೆ ಇದನ್ನು ಸಪೋರ್ಟ್ ಮಾಡಿದೆ. ಕಂಪನಿಯು FY27ಗಾಗಿ ಯಾವುದೇ ಅಧಿಕೃತವಾದಂಥ ಗೈಡೆನ್ಸ್ ಅನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಆದರೆ ಭಾರತದ ಕ್ಯಾಪಿಟಲ್ ಮಾರ್ಕೆಟ್ ಇಕೋಸಿಸ್ಟಮ್ 2030ವರೆಗೆ 9%ಗಿಂತ ಹೆಚ್ಚಿನ CAGR ದರದಲ್ಲಿ ಬೆಳೆಯುವಂಥ ಸಾಧ್ಯತೆ ಇದೆ. ಈ ಟ್ರೆಂಡ್ನಲ್ಲಿ ಕೆಲವು ಅಂಕಿಅಂಶಗಳು ಕೂಡ ಇದ್ದಾವೆ. FY20ನಲ್ಲಿ ಸುಮಾರು 3 ಕೋಟಿ ಡಿಮ್ಯಾಟ್ ಇನ್ವೆಸ್ಟರ್ಸ್ಗಳಿದ್ರು. ಇನ್ನು FY26ನ ವೇಳೆಗೆ ಈ ಸಂಖ್ಯೆ 12 ಕೋಟಿಗೂ ಹೆಚ್ಚಾಗಿದೆ. ಇದ್ರ ಜೊತೆಗೆ ಭಾರತೀಯ ಕುಟುಂಬಗಳ ಸೇವಿಂಗ್ಸ್ನಲ್ಲಿ, ಇಂಡಿಯನ್ ಫ್ಯಾಮಿಲಿಗಳು ಏನಿದ್ದಾವೆ ಅವರ ಸೇವಿಂಗ್ಸ್ನಲ್ಲಿ ಈಕ್ವಿಟೀಸ್ ಮತ್ತು ಮ್ಯೂಚುವಲ್ ಫಂಡ್ಗೆ ಹೋಗುವಂಥ ಪಾಲು ಕೂಡ ಗ್ರ್ಯಾಜುವಲಿ ಹೆಚ್ಚಾಗ್ತಾ ಇದೆ. ಆದರೆ ಅಷ್ಟೇ ರಿಸ್ಕ್ ಕೂಡ ಇದೆ. BSE ಇತ್ತೀಚಿನ ಬೆಳವಣಿಗೆ ಬಹುಪಾಲು ಈಕ್ವಿಟಿ ಡಿರೈವೇಟಿವ್ಸ್ ವಿಭಾಗದ ಮೇಲೆ ಡಿಪೆಂಡ್ ಆಗಿದೆ. Q4 FY26ನಲ್ಲಿ ಕಂಪನಿಯ ಒಟ್ಟು ಆದಾಯದ ಸುಮಾರು 74% ಇದೇ ವಿಭಾಗದಿಂದ ಬಂದಿದೆ ಮತ್ತು ಇದೇ ಕಂಪನಿಯ ಅತಿ ದೊಡ್ಡ ಅಪಾಯ ಕೂಡ ಇದೆ.
BSE ಒಂದು ಕಟ್ಟುನಿಟ್ಟಾಗಿ ನಿಯಂತ್ರಿತ ಅಂದರೆ ಹೈಲಿ ರೆಗ್ಯುಲೇಟೆಡ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಡೆರಿವೇಟಿವ್ಸ್ ಕುರಿತು ಸೆಬಿಯ ಯಾವುದೇ ಪಾಲಿಸಿ ಚೇಂಜಸ್ ಆಗಿರ್ಬೋದು ಅದು ನೇರವಾಗಿ ಟ್ರೇಡಿಂಗ್ ವಾಲ್ಯೂಮ್ನ ಮೇಲೆ ಪರಿಣಾಮ ಬೀರುತ್ತೆ. ಇತ್ತೀಚೆಗೆ ಸೆಬಿ ಕ್ರಮಗಳ ನಂತರದಲ್ಲಿ ಬ್ಯಾಂಕೆಕ್ಸ್ ಮತ್ತು ಸೆನ್ಸೆಕ್ಸ್ ಆಪ್ಷನ್ಸ್ ವಾಲ್ಯೂಮ್ಗಳಲ್ಲಿ ಈಗಾಗಲೇ ಸ್ಲೋ ಡೌನ್ ಕಂಡು ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಕೂಡ ಡೆರಿವೇಟಿವ್ಸ್ ಟ್ರೇಡಿಂಗ್ ಆಕ್ಟಿವಿಟಿ ಮತ್ತು ಸೆಬಿ ನಿಯಮಗಳಲ್ಲಾಗುವಂಥ ಬದಲಾವಣೆಗಳ ಮೇಲೆ ಹೂಡಿಕೆದಾರರು ಇನ್ವೆಸ್ಟರ್ಸ್ ನೀವು ವಿಶೇಷವಾಗಿ ಗಮನ ಹರಿಸೋದು ಅಗತ್ಯ. ಈಗ ಇವತ್ತಿನ ಕೊನೆಯ ಕಂಪನಿ ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್. ಈ ಕಂಪನಿಯಲ್ಲೂ ಕೂಡ ಇತ್ತೀಚಿನ ಕೆಲವು ತ್ರೈಮಾಸಿಕಗಳಲ್ಲಿ FII ಹಾಗೂ DII ಎರಡೂ ತಮ್ಮ ಪಾಲನ್ನು ಸುಮಾರು 1% ಹೆಚ್ಚು ಮಾಡಿದೆ. ಕಂಪನಿಯ ವ್ಯವಹಾರವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಪ್ರೀಮಿಯರ್ ಎನರ್ಜೀಸ್ ಒಂದು ಸೋಲಾರ್ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರರ್ ಆಗಿದೆ. ಕಂಪನಿಯು ಮುಖ್ಯವಾಗಿ ಸೋಲಾರ್ ಸೆಲ್ಸ್ ಹಾಗೂ ಸೋಲಾರ್ ಮಾಡ್ಯೂಲ್ಸ್ ಪ್ಯಾನಲ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ. ಈ ಉತ್ಪಾದನೆಗಳನ್ನು ದೊಡ್ಡ ಸೋಲಾರ್ ಡೆವಲಪರ್ಸ್, EPC ಪ್ಲೇಯರ್ಸ್ ಹಾಗೂ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಗಳಿಗೆ ಪೂರೈಕೆ ಮಾಡಲಾಗುತ್ತೆ. FY25ನಲ್ಲಿ ಭಾರತದ ಒಟ್ಟು ಸೋಲಾರ್ ಮಾಡ್ಯೂಲ್ ಶಿಪ್ಮೆಂಟ್ನಲ್ಲಿ ಕಂಪನಿಯ ಪಾಲೆಷ್ಟು ಗೊತ್ತಾ? ಸುಮಾರು 5% ಇತ್ತು. ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಅವಕಾಶಗಳು ಕೂಡ ಬಹಳ ದೊಡ್ಡದಾಗಿದೆ. ಫ್ಯೂಚರ್ ಕೂಡ ತುಂಬಾ ಬ್ರೈಟ್ ಆಗಿದೆ. ನವೆಂಬರ್ 2025ರ ವೇಳೆಗೆ ಭಾರತದ ಇನ್ಸ್ಟಾಲ್ಡ್ ಸೋಲಾರ್ ಕೆಪಾಸಿಟಿ ಸುಮಾರು 133 ಗಿಗಾವ್ಯಾಟ್ ತಲುಪಿತ್ತು. ಆದರೆ 2030 ಒಳಗೆ 500 ಗಿಗಾವ್ಯಾಟ್ ನಾನ್ ಫಾಸಿಲ್ ಫ್ಯೂಯಲ್ ಕೆಪಾಸಿಟಿ ಸಾಧಿಸೋದು ಭಾರತದ ರಾಷ್ಟ್ರೀಯ ಗುರಿ. ಅಂದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಸೋಲಾರ್ ಸೆಕ್ಟರ್ನಲ್ಲಿ ಭಾರೀ ಪ್ರಮಾಣದ ಹೂಡಿಕೆ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಆಗುವಂಥ ಸಾಧ್ಯತೆ ಇದೆ. ಇದು ಪ್ರೀಮಿಯರ್ ಎನರ್ಜಿ ಸೇರಿದಂತೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಬೇರೆ ಕಂಪನಿಗಳಿಗೂ ಕೂಡ ದೊಡ್ಡ ಅವಕಾಶವನ್ನು ಸೃಷ್ಟಿ ಮಾಡಿದೆ. ಫಿನಾನ್ಷಿಯಲ್ಸ್ನ ಬಗ್ಗೆ ಮಾತಾಡೋದಾದರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ ಬಂದು ಸುಮಾರು 62% CAGR ಹಾಗೂ ಪ್ರಾಫಿಟ್ CAGR ಸುಮಾರು 133% ಇದೆ. ಅದೇ ಸಮಯದಲ್ಲಿ ಆಪರೇಟಿಂಗ್ ಮಾರ್ಜಿನ್ಸ್ ಮತ್ತು ನೆಟ್ ಮಾರ್ಜಿನ್ಸ್ ಕೂಡ ನಿರಂತರವಾಗಿ ಸುಧಾರಿಸ್ತಾ ಬಂದಿದೆ. ಈ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ಗೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಕಂಪನಿಯ ಹೈ ಮಾರ್ಜಿನ್ DCR ಡೊಮೆಸ್ಟಿಕ್ ಕಾಂಟೆಂಟ್ ರಿಕ್ವೈರ್ಮೆಂಟ್ ಮಾಡ್ಯೂಲ್ಸ್ನ ಮೇಲೆ ಗಮನ ಹರಿಸಿರೋದು. ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳಲ್ಲಿ ಬಳಸಲಾಗುವಂಥ ಈ ಮಾಡ್ಯೂಲ್ಗಳು ಸಾಮಾನ್ಯವಾಗಿ ಸೋಲಾರ್ ಪ್ರಾಡಕ್ಟ್ಸ್ಗಳಿಗಿಂತ ಪ್ರೀಮಿಯಂ ಪ್ರೈಸಿಂಗ್ ಪಡಿತವೆ. ಇದರ ಪರಿಣಾಮ Q4 FY26ನ ಫಲಿತಾಂಶದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತು. ಆ ತ್ರೈಮಾಸಿಕದಲ್ಲಿ ಆ ಕ್ವಾರ್ಟರ್ನಲ್ಲಿ ಕಂಪನಿಯ ರೆವಿನ್ಯೂ ಸುಮಾರು 38% ಇಯರ್ ಆನ್ ಇಯರ್ ಬೆಳವಣಿಗೆ ಸಾಧಿಸಿತು. ಮಾರ್ಚ್ 2026ರ ವೇಳೆಗೆ ಕಂಪನಿಯ ಆರ್ಡರ್ ಬುಕ್ ಸುಮಾರು 14,000 ಕೋಟಿ ಇತ್ತು. ಇದು FY26ನ ರೆವಿನ್ಯೂಗಿಂತ ಸುಮಾರು 1.7 ಪಟ್ಟು ಹೆಚ್ಚು. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಆರ್ಡರ್ ಬುಕ್ನ ಸುಮಾರು 70-75% ಪಾಲು ಮುಂದಿನ 12 ತಿಂಗಳ ಒಳಗೆ ಎಕ್ಸಿಕ್ಯೂಟ್ ಆಗುವಂಥ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ. ಇದರಿಂದ ಸಮೀಪದ ಅವಧಿಯಲ್ಲಿ ಅಂದರೆ ನಿಯರ್ ಟರ್ಮ್ನಲ್ಲಿ ರೆವಿನ್ಯೂ ವಿಸಿಬಿಲಿಟಿ ಸಾಕಷ್ಟು ಬಲವಾಗಿದೆ. ಆದರೆ ಕೆಲವು ಅಪಾಯಗಳ ಮೇಲೂ ಕೂಡ ಗಮನ ಹರಿಸಬೇಕು. ಕೆಲವು ರಿಸ್ಕ್ಗಳು ಕೂಡ ಇದ್ದಾವೆ. FY25ನಿಂದ FY26ನ ನಡುವೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಸುಮಾರು 3x ನಿಂದ 2.3xಗೆ ಇಳಿಕೆಯಾಗಿದೆ. ಇದರ ಪ್ರಮುಖ ಕಾರಣ ಇದಕ್ಕೇನು ಅಂತ ಹೇಳಿದ್ರೆ ಇನ್ವೆಂಟ್ರಿ ಮಟ್ಟಗಳು ಗಮನಾರ್ಹವಾಗಿ ಹೆಚ್ಚಾಗಿರೋದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ವೆಂಟ್ರಿ ಲೆವೆಲ್ಸ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾಟ್ರಿಕ್ಗಳನ್ನು ನಿಕಟವಾಗಿ ಗಮನಿಸಬೇಕು. ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡಿದಂಥ 20 ಕಂಪನಿಗಳ ಪೈಕಿ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿರೋ 5 ಪ್ರಮುಖ ಕಂಪನಿಗಳನ್ನು ನೋಡಿದ್ದೀವಿ. ವಿಶಾಲ್ ಮೆಗಾ ಮಾರ್ಟ್ ಲಿಮಿಟೆಡ್, ಆದಿತ್ಯ ಇನ್ಫೋಟೆಕ್ ಲಿಮಿಟೆಡ್, BHEL ಲಿಮಿಟೆಡ್, BSE ಲಿಮಿಟೆಡ್, ಪ್ರೀಮಿಯರ್ ಎನರ್ಜೀಸ್ ಲಿಮಿಟೆಡ್. ಇತ್ತೀಚಿನ ಅವಧಿಯಲ್ಲಿ FII ಅಥವಾ DII ಸ್ಟೇಕ್ ಬದಲಾವಣೆಗಳು ಗಮನಾರ್ಹವಾಗಿರುವಂಥ ಮತ್ತು ಈ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದಕ್ಕೆ ಅರ್ಹ ಅಂತ ಹೇಳಿ ನೀವು ಭಾವಿಸುವಂಥ ಅಥವಾ ನೀವು ಟ್ರ್ಯಾಕ್ ಮಾಡ್ತಾ ಇರುವಂಥ ಬೇರೆ ಕಂಪನಿಗಳು, ಬೇರೆ ಸ್ಟಾಕ್ಗಳು ಯಾವುದಾದ್ರೂ ಇದ್ದರೆ ಕಮೆಂಟ್ನಲ್ಲಿ ಹೇಳಿ. ಇದು ಕೇವಲ ಒಂದು ಅನಾಲಿಸಿಸ್ ಮಾತ್ರ, ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಅಂತೂ ಅಲ್ವೇ ಅಲ್ಲ. ಯಾವುದೇ ಹೂಡಿಕೆ ನಿರ್ಧಾರ ಕೈಗೊಳ್ಳೋ ಮೊದಲು ನಿಮ್ಮದೇ ಸ್ವಂತ ರಿಸರ್ಚ್ ಮಾಡೋದು ಅತ್ಯಗತ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.